ಯೋಗೇಶ್ ಗೌಡ ಕೊಲೆ ಕೇಸ್ನ ಅಪರಾಧಿ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರ ಸೇರಿ 3 ದಿನ ಕಳೆದಿದ್ರೆ ಮಾಡಿದ ಪಾಪವನ್ನ ನೆನಪು ಮಾಡಿಕೊಂಡು ಕಾಂಗ್ರೆಸ್ ಶಾಸಕರು ಕಣ್ಣೀರಲ್ಲೇ ಕೈ ತೊಳಿತಾ ಇದ್ರೆ ಅಪ್ಪನ ಪರ ಹೋರಾಟಕ್ಕೆ ಮಗಳು ಅಖಾಡಕ್ಕಿಳಿದಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ವಿನಯ್ ಪರಪರ ಹೊಟ್ಟೆಗೆ ಊಟ ಸೇರ್ತಿಲ್ಲ, ಕಣ್ಣಿಗೆ ನಿದ್ದೆ ಬರ್ತಿಲ್ಲ. ಕ್ಷೇತ್ರಕ್ಕೆ ಕಾಲಿಡದಿದ್ರೂ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಹದ್ದೂರ್ ಅನಿಸಿಕೊಂಡಿದ್ದ ವಿನಯ್ ಕುಲಕರ್ಣಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಯೋಗೇಶ್ ಗೌಡ ಹತ್ಯೆಯಲ್ಲಿ ಕಾಂಗ್ರೆಸ್ನ ಶಾಸಕರ ಪಾತ್ರ ಸಾಬೀತಾಗಿದ್ದು ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಇಷ್ಟು ದಿನ ವಿಚಾರಣಾಧೀನ ಕೈದಿಯಾಗಿದ್ದ ವಿನಯ್ ಕುಲಕರ್ಣಿ ಇದೀಗ ಸಜಾ ಬಂದಿಯಾಗಿದ್ದಾರೆ. ಹೀಗಾಗಿ ವಿನಯ್ಗೆ ನೀಡಿದ್ದ ಸಣ್ಣ ಪುಟ್ಟ ಸವಲತ್ತುಗಳು ಸಹ ಇಲ್ಲವಾಗಿವೆ. ಹೊಸದಾಗಿ ಕೈದಿ ಸಂಖ್ಯೆ 16110 ನಂಬರ್ ನೀಡಲಾಗಿದೆ. ಎಷ್ಟು ದಿನ ಸುಖದ ಸೋಪಾನದಲ್ಲಿ ಮಲಗಿ ಭರ್ಜರಿ ನಿದ್ದೆ ಮಾಡ್ತಿದ್ದ ಕುಲಕರ್ಣಿ ಕೈದಿ ಜೀವನಕ್ಕೆ ಅಡ್ಜಸ್ಟ್ ಆಗಲು ಒದ್ದಾಡ್ತಾ ಇದ್ದಾರಂತೆ. ಊಟ ಮಾಡಲಾಗದೆ ನಿದ್ದೆಯೂ ಬಾರದೆ ಪರಿತಪಿಸ್ತಾ ಇದ್ದಾರೆ. ವಿನಯ್ಗೆ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್ ನೀಡಲಾಗಿತ್ತು. ಆದರೆ ಯಾರ ಧೈರ್ಯದ ಮಾತುಗಳು ವಿನಯ್ ಅವರ ಕಣ್ಣೀರನ್ನು ಒರೆಸಲು ಆಗ್ತಿಲ್ವಂತೆ. ಯೋಗೇಶ್ ಗೌಡ ಕೊಲೆ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಸಿಬಿಐ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ವಿನಯ್ ಕುಲಕರ್ಣಿಗೆ ಬಸವರಾಜ್ ಮುತ್ತಿಗೆ ಬರೋಬ್ಬರಿ 94 ಬಾರಿ ಕರೆ ಮಾಡಿದ್ರಂತೆ. ಪತ್ನಿ ಹೆಸರಲ್ಲಿ ಅಪರಾಧಿ ವಿನಯ್ ಸಿಮ್ ಖರೀದಿ ಮಾಡಿದ್ದು 94 ಬಾರಿ ಬಸವರಾಜ್ ಮುತ್ತಗಿ ಜೊತೆ ವಿನಯ್ ಕುಲಕರ್ಣಿ ಮಾತನಾಡಿದ್ದಾರೆ. ಯೋಗೇಶ್ ಗೌಡ ಕೊಲೆ ಬಳಿಕ 6 ತಿಂಗಳಲ್ಲಿ 57 ಬಾರಿ ಇಬ್ಬರು ಫೋನ್ ಮೂಲಕ ಮಾತನಾಡಿದ್ದು ತನಿಖೆ ವೇಳೆ ಸಿಡಿಆರ್ ಟವರ್ ಲೊಕೇಶನ್ ಸಾಕ್ಷ್ಯ ಸಿಕ್ಕಿದೆ. ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಯೋಗೇಶ್ ಗೌಡ ಗೆದ್ದಿದ್ದೇ ಕೊಲೆಗೆ ಕಾರಣ ಅಂತ ವಿಚಾರಣೆಯಲ್ಲಿ ಬಯಲಾಗಿದೆ. ಬಸವರಾಜ್ ಮುತ್ತಗಿ ಮತ್ತು ಅವರ ಭಾವ ಚಂದ್ರಶೇಖರ ಇಂಡಿಗೆ ವಿನಯ್ ಸುಪಾರಿ ನೀಡಿದ್ದು ಮುತ್ತಗಿ ಮಾಫಿ ಸಾಕ್ಷಿಯಾಗಿದ್ದರಿಂದ ವಿನಯ್ ಈಗ ಜೈಲು ಸೇರುವಂತಾಗಿದೆ. ಅಪ್ಪನನ್ನ ನೆನೆದು ಮಗಳ ಪೋಸ್ಟ್. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟವಾದ ಬಳಿಕ ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಜೊತೆಗಿನ ಬಾಲ್ಯದ ಫೋಟೋ ಪೋಸ್ಟ್ ಮಾಡಿದ್ದು ಮುಂದೆ ನ್ಯಾಯಾಂಗ ಹೋರಾಟ ಮಾಡುವುದಾಗಿ ಬರೆದುಕೊಂಡಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯೋಗೇಶ್ ಗೌಡ ಕೊಲೆ ಕೇಸ್ನ ಅಪರಾಧಿ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರ ಸೇರಿ 3 ದಿನ ಕಳೆದಿದ್ರೆ ಮಾಡಿದ ಪಾಪವನ್ನ ನೆನಪು ಮಾಡಿಕೊಂಡು ಕಾಂಗ್ರೆಸ್ ಶಾಸಕರು ಕಣ್ಣೀರಲ್ಲೇ ಕೈ ತೊಳಿತಾ ಇದ್ರೆ ಅಪ್ಪನ ಪರ ಹೋರಾಟಕ್ಕೆ ಮಗಳು ಅಖಾಡಕ್ಕಿಳಿದಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ವಿನಯ್ ಪರಪರ ಹೊಟ್ಟೆಗೆ ಊಟ ಸೇರ್ತಿಲ್ಲ, ಕಣ್ಣಿಗೆ ನಿದ್ದೆ ಬರ್ತಿಲ್ಲ. ಕ್ಷೇತ್ರಕ್ಕೆ ಕಾಲಿಡದಿದ್ರೂ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಹದ್ದೂರ್ ಅನಿಸಿಕೊಂಡಿದ್ದ ವಿನಯ್ ಕುಲಕರ್ಣಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಯೋಗೇಶ್ ಗೌಡ ಹತ್ಯೆಯಲ್ಲಿ ಕಾಂಗ್ರೆಸ್ನ ಶಾಸಕರ ಪಾತ್ರ ಸಾಬೀತಾಗಿದ್ದು ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಎಷ್ಟು ದಿನ ವಿಚಾರಣಾಧೀನ ಕೈದಿಯಾಗಿದ್ದ ವಿನಯ್ ಕುಲಕರ್ಣಿ ಇದೀಗ ಸಜಾ ಬಂದಿಯಾಗಿದ್ದಾರೆ. ಹೀಗಾಗಿ ವಿನಯ್ಗೆ ನೀಡಿದ್ದ ಸಣ್ಣ ಪುಟ್ಟ ಸವಲತ್ತುಗಳು ಸಹ ಇಲ್ಲವಾಗಿವೆ. ಹೊಸದಾಗಿ ಕೈದಿ ಸಂಖ್ಯೆ 16110 ನಂಬರ್ ನೀಡಲಾಗಿದೆ. ಎಷ್ಟು ದಿನ ಸುಖದ ಸೋಪಾನದಲ್ಲಿ ಮಲಗಿ ಭರ್ಜರಿ ನಿದ್ದೆ ಮಾಡ್ತಿದ್ದ ಕುಲಕರ್ಣಿ ಕೈದಿ ಜೀವನಕ್ಕೆ ಅಡ್ಜಸ್ಟ್ ಆಗಲು ಒದ್ದಾಡ್ತಾ ಇದ್ದಾರಂತೆ. ಊಟ ಮಾಡಲಾಗದೆ ನಿದ್ದೆಯೂ ಬಾರದೆ ಪರಿತಪಿಸ್ತಾ ಇದ್ದಾರೆ. ವಿನಯ್ಗೆ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್ ನೀಡಲಾಗಿತ್ತು. ಆದರೆ ಯಾರ ಧೈರ್ಯದ ಮಾತುಗಳು ವಿನಯ್ ಅವರ ಕಣ್ಣೀರನ್ನು ಒರೆಸಲು ಆಗ್ತಿಲ್ವಂತೆ. ಯೋಗೇಶ್ ಗೌಡ ಕೊಲೆ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಸಿಬಿಐ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ವಿನಯ್ ಕುಲಕರ್ಣಿಗೆ ಬಸವರಾಜ್ ಮುತ್ತಿಗೆ ಬರೋಬ್ಬರಿ 94 ಬಾರಿ ಕರೆ ಮಾಡಿದ್ರಂತೆ. ಪತ್ನಿ ಹೆಸರಲ್ಲಿ ಅಪರಾಧಿ ವಿನಯ್ ಸಿಮ್ ಖರೀದಿ ಮಾಡಿದ್ದು 94 ಬಾರಿ ಬಸವರಾಜ್ ಮುತ್ತಗಿ ಜೊತೆ ವಿನಯ್ ಕುಲಕರ್ಣಿ ಮಾತನಾಡಿದ್ದಾರೆ.
ಯೋಗೇಶ್ ಗೌಡ ಕೊಲೆ ಬಳಿಕ 6 ತಿಂಗಳಲ್ಲಿ 57 ಬಾರಿ ಇಬ್ಬರು ಫೋನ್ ಮೂಲಕ ಮಾತನಾಡಿದ್ದು, ತನಿಖೆ ವೇಳೆ ಸಿಡಿಆರ್ ಟವರ್ ಲೊಕೇಶನ್ ಸಾಕ್ಷ್ಯ ಸಿಕ್ಕಿದೆ. ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಯೋಗೇಶ್ ಗೌಡ ಗೆದ್ದಿದ್ದೇ ಕೊಲೆಗೆ ಕಾರಣ ಅಂತ ವಿಚಾರಣೆಯಲ್ಲಿ ಬಯಲಾಗಿದೆ. ಬಸವರಾಜ ಮುತ್ತಗಿ ಮತ್ತು ಅವರ ಭಾವ ಚಂದ್ರಶೇಖರ ಇಂಡಿಗೆ ವಿನಯ್ ಸುಪಾರಿ ನೀಡಿದ್ದು, ಮುತ್ತಗಿ ಮಾಫಿ ಸಾಕ್ಷಿಯಾಗಿದ್ದರಿಂದ ವಿನಯ್ ಈಗ ಜೈಲು ಸೇರುವಂತಾಗಿದೆ. ಅಪ್ಪನನ್ನ ನೆನೆದು ಮಗಳ ಪೋಸ್ಟ್. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟವಾದ ಬಳಿಕ ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಜೊತೆಗಿನ ಬಾಲ್ಯದ ಫೋಟೋ ಪೋಸ್ಟ್ ಮಾಡಿದ್ದು, ಮುಂದೆ ನ್ಯಾಯಾಂಗ ಹೋರಾಟ ಮಾಡುವುದಾಗಿ ಬರೆದುಕೊಂಡಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯೋಗೇಶ್ ಗೌಡ ಕೊಲೆ ಕೇಸ್ನ ಅಪರಾಧಿ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರ ಸೇರಿ 3 ದಿನ ಕಳೆದಿದ್ರೆ ಮಾಡಿದ ಪಾಪವನ್ನ ನೆನಪು ಮಾಡಿಕೊಂಡು ಕಾಂಗ್ರೆಸ್ ಶಾಸಕರು ಕಣ್ಣೀರಲ್ಲೇ ಕೈ ತೊಳಿತಾ ಇದ್ರೆ ಅಪ್ಪನ ಪರ ಹೋರಾಟಕ್ಕೆ ಮಗಳು ಅಖಾಡಕ್ಕಿಳಿದಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ವಿನಯ್ ಪರಪರ. ಹೊಟ್ಟೆಗೆ ಊಟ ಸೇರ್ತಿಲ್ಲ, ಕಣ್ಣಿಗೆ ನಿದ್ದೆ ಬರ್ತಿಲ್ಲ. ಕ್ಷೇತ್ರಕ್ಕೆ ಕಾಲಿಡದಿದ್ರೂ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಬಹದ್ದೂರ್ ಅನಿಸಿಕೊಂಡಿದ್ದ ವಿನಯ್ ಕುಲಕರ್ಣಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಯೋಗೇಶ್ ಗೌಡ ಹತ್ಯೆಯಲ್ಲಿ ಕಾಂಗ್ರೆಸ್ನ ಶಾಸಕರ ಪಾತ್ರ ಸಾಬೀತಾಗಿದ್ದು, ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಇಷ್ಟು ದಿನ ವಿಚಾರಣಾಧೀನ ಕೈದಿಯಾಗಿದ್ದ ವಿನಯ್ ಕುಲಕರ್ಣಿ ಇದೀಗ ಸಜಾ ಬಂದಿಯಾಗಿದ್ದಾರೆ. ಹೀಗಾಗಿ ವಿನಯ್ಗೆ ನೀಡಿದ್ದ ಸಣ್ಣ ಪುಟ್ಟ ಸವಲತ್ತುಗಳು ಸಹ ಇಲ್ಲವಾಗಿವೆ. ಹೊಸದಾಗಿ ಕೈದಿ ಸಂಖ್ಯೆ 16110 ನಂಬರ್ ನೀಡಲಾಗಿದೆ. ಎಷ್ಟು ದಿನ ಸುಖದ ಸೋಪಾನದಲ್ಲಿ ಮಲಗಿ ಭರ್ಜರಿ ನಿದ್ದೆ ಮಾಡ್ತಿದ್ದ ಕುಲಕರ್ಣಿ ಕೈದಿ ಜೀವನಕ್ಕೆ ಅಡ್ಜಸ್ಟ್ ಆಗಲು ಒದ್ದಾಡ್ತಾ ಇದ್ದಾರಂತೆ. ಊಟ ಮಾಡಲಾಗದೆ ನಿದ್ದೆಯೂ ಬಾರದೆ ಪರಿತಪಿಸ್ತಾ ಇದ್ದಾರೆ. ವಿನಯ್ಗೆ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್ ನೀಡಲಾಗಿತ್ತು. ಆದರೆ ಯಾರ ಧೈರ್ಯದ ಮಾತುಗಳು ವಿನಯ್ ಅವರ ಕಣ್ಣೀರನ್ನು ಒರೆಸಲು ಆಗ್ತಿಲ್ವಂತೆ. ಯೋಗೇಶ್ ಗೌಡ ಕೊಲೆ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಸಿಬಿಐ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ವಿನಯ್ ಕುಲಕರ್ಣಿಗೆ ಬಸವರಾಜ ಮುತ್ತಗಿ ಬರೋಬ್ಬರಿ 94 ಬಾರಿ ಕರೆ ಮಾಡಿದ್ರಂತೆ. ಪತ್ನಿ ಹೆಸರಲ್ಲಿ ಅಪರಾಧಿ ವಿನಯ್ ಸಿಮ್ ಖರೀದಿ ಮಾಡಿದ್ದು, 94 ಬಾರಿ ಬಸವರಾಜ ಮುತ್ತಗಿ ಜೊತೆ ವಿನಯ್ ಕುಲಕರ್ಣಿ ಮಾತನಾಡಿದ್ದಾರೆ. ಯೋಗೇಶ್ ಗೌಡ ಕೊಲೆ ಬಳಿಕ 6 ತಿಂಗಳಲ್ಲಿ 57 ಬಾರಿ ಇಬ್ಬರು ಫೋನ್ ಮೂಲಕ ಮಾತನಾಡಿದ್ದು, ತನಿಖೆ ವೇಳೆ ಸಿಡಿಆರ್ ಟವರ್ ಲೊಕೇಶನ್ ಸಾಕ್ಷ್ಯ ಸಿಕ್ಕಿದೆ. ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಯೋಗೇಶ್ ಗೌಡ ಗೆದ್ದಿದ್ದೇ ಕೊಲೆಗೆ ಕಾರಣ ಅಂತ ವಿಚಾರಣೆಯಲ್ಲಿ ಬಯಲಾಗಿದೆ. ಬಸವರಾಜ ಮುತ್ತಗಿ ಮತ್ತು ಅವರ ಭಾವ ಚಂದ್ರಶೇಖರ ಇಂಡಿಗೆ ವಿನಯ್ ಸುಪಾರಿ ನೀಡಿದ್ದು, ಮುತ್ತಗಿ ಮಾಫಿ ಸಾಕ್ಷಿಯಾಗಿದ್ದರಿಂದ ವಿನಯ್ ಈಗ ಜೈಲು ಸೇರುವಂತಾಗಿದೆ. ಅಪ್ಪನನ್ನ ನೆನೆದು ಮಗಳ ಪೋಸ್ಟ್. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟವಾದ ಬಳಿಕ ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಜೊತೆಗಿನ ಬಾಲ್ಯದ ಫೋಟೋ ಪೋಸ್ಟ್ ಮಾಡಿದ್ದು, ಮುಂದೆ ನ್ಯಾಯಾಂಗ ಹೋರಾಟ ಮಾಡುವುದಾಗಿ ಬರೆದುಕೊಂಡಿದ್ದಾರೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.